ರೋಡ್ ವಿವಾದದ ಮಧ್ಯೆ ಮತ್ತೊಂದು ಪ್ಲಾನ್ ಮಾಡಲಾಗ್ತಾ ಇದೆ. ಟ್ರಾಫಿಕ್ ಕಂಟ್ರೋಲ್ಗೆ ಮತ್ತೊಂದು ಸುರಂಗ ಮಾರ್ಗ. ಟನಲ್ ರೋಡ್ ವಿವಾದದ ಮಧ್ಯೆ ಮತ್ತೊಂದು ಪ್ಲಾನ್ ನಡೀತಾ ಇದೆ. ಟ್ರಾಫಿಕ್ ಕಂಟ್ರೋಲ್ಗೆ ಮತ್ತೊಂದು ಸುರಂಗ ಮಾರ್ಗ. ವಿಪಕ್ಷಗಳಿಗೆ ಅಸ್ತ್ರವಾಗುತ್ತಾ ಕೈ ಸರ್ಕಾರದ ನಿರ್ಧಾರ. ಕೆಆರ್ಪುರದಿಂದ ಮೈಸೂರು ರಸ್ತೆವರೆಗೆ ಟನಲ್ ಪ್ಲಾನ್ ಮಾಡಲಾಗ್ತಾ ಇದೆ. ಮತ್ತೊಂದು ಸುರಂಗ ಮಾರ್ಗಕ್ಕೆ ಡಿಪಿಆರ್ಗೆ ಸಿದ್ಧತೆ ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಮೊದಲ ಸುರಂಗ ಮಾರ್ಗಕ್ಕೆ ಬಹಳ ವಿರೋಧ ಕಂಡು ಬರ್ತಾ ಇತ್ತು. ಈಗ ಎರಡನೇ ಸುರಂಗ ಮಾರ್ಗಕ್ಕೆ ಡಿಸಿಎಂಡಿಕೆ ಬ್ಲೂ ಪ್ರಿಂಟ್ ಅನ್ನು ಹಾಕೊಂಡಿದ್ದಾರೆ. ಕೆಆರ್ಪುರಂ ಟು ಮೈಸೂರು ರಸ್ತೆ ಗಾಳಿ ಆಂಜನೇಯ ದೇಗುಲವರೆಗೂ ಕೂಡ ಟನಲ್ ಅನ್ನ ನಿರ್ಮಾಣ ಮಾಡಲಾಗುತ್ತೆ. ಅದು 25,000 ಕೋಟಿ ವೆಚ್ಚದಲ್ಲಿ 20 ಕಿಲೋಮೀಟರ್ ಉದ್ದದ ಟನಲ್ ಅನ್ನ ನಿರ್ಮಾಣ ಮಾಡಲಾಗುತ್ತೆ ಅಂತ ಹೇಳಿ ಕೂಡ ಬ್ಲೂ ಪ್ರಿಂಟ್ ಅನ್ನ ಕೂಡ ಹಾಕೊಂಡಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಮೊದಲ ಬಾರಿ ಟನಲ್ ಯೋಚನೆ ಮಾಡಿದಾಗಲೇ ಬಹಳ ವಿರೋಧ ಕಂಡು ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಕೇವಲ ಕಾರುಗಳನ್ನ ಓಡಾಡಕ್ಕೆ ಬಿಡ್ತಾ ಇದ್ದಾರೆ. ಅದು ಹೇಗೆ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ? ಅಷ್ಟೊಂದು 7 ಕಿಲೋಮೀಟರ್ ಉದ್ದದ ಟನಲ್ ಅನ್ನ ನಿರ್ಮಾಣ ಮಾಡ್ತಾರೆ, ಕೋಟಿ ಕೋಟಿ ವೆಚ್ಚ ಮಾಡ್ತಾರೆ. ಈಗ ರಾಜ್ಯದಲ್ಲಿ ಎಷ್ಟೋ ಸಮಸ್ಯೆಗಳು ಭುಗಿಲೇಳ್ತಾ ಇದೆ. ಒಂದ್ರ ಕಡೆನೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗ ಕೋಟಿ ಕೋಟಿ ವೆಚ್ಚವನ್ನ ಮಾಡಿಬಿಟ್ಟು ಈಗ ಸುರಂಗವನ್ನ ಕೊರೆಯುವಂತ ಅವಶ್ಯಕತೆ ಇದೆಯಾ ಅಂತ ಹೇಳಿ ಕೂಡ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಒಂದು ಕಡೆ ಬಿಜೆಪಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಅವರು ಕೂಡ ಇದೇ ಕ್ಷಣಕ್ಕೆ ಕಾಯ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಈಗ 1ನೇ ಸುರಂಗ ಮಾರ್ಗ ಕೂಡ ಪ್ಲಾನ್ ನಡೀತಾ ಇದೆ. 2ನೇ ಸುರಂಗ ಮಾರ್ಗಕ್ಕೂ ಕೂಡ ಬ್ಲೂ ಪ್ರಿಂಟ್ ಅನ್ನ ಹಾಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಇದು ವಿಪಕ್ಷಗಳಿಗೆ ಬಾಯಿಗೆ ಆಹಾರ ಸಿಕ್ಕಂತಾಗಿ ಹೋಗಿದೆ. 25,000 ಕೋಟಿ ವೆಚ್ಚದಲ್ಲಿ ಟನಲ್ ಅನ್ನ ನಿರ್ಮಾಣ ಮಾಡ್ತಾರಂತೆ. ಹಾಗಾದ್ರೆ ಅಷ್ಟು ಐಷಾರಾಮಿಯಾಗಿ ಕೋಟಿ ಕೋಟಿ ವೆಚ್ಚವನ್ನ ಮಾಡಿ ಬೇರೆ ಸಮಸ್ಯೆಗಳನ್ನ ಪರಿಹಾರ ಮಾಡದೆ ಇಷ್ಟೊಂದು ಕೋಟಿ ವೆಚ್ಚದಲ್ಲಿ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡುವಂತ ಅವಶ್ಯಕತೆ ಇತ್ತ ಅಂತೇಳಿ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಪಕ್ಷಗಳಿಗೆ ಅಸ್ತ್ರವಾಗುತ್ತಾ ಹಾಗಾದ್ರೆ ಕೈ ಸರ್ಕಾರದ ನಿರ್ಧಾರ? ಹಾಗಾದ್ರೆ ಕೆಆರ್ಪುರದಿಂದ ಮೈಸೂರು ರಸ್ತೆವರೆಗೂ ಟನಲ್ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಸುರಂಗ ಮಾರ್ಗಕ್ಕೆ ಡಿಪಿಆರ್ಗೆ ಸಿದ್ಧತೆ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ಮೊದಲ ಸುರಂಗ ಮಾರ್ಗಕ್ಕೆ ಬಹಳ ವಿರೋಧ ವ್ಯಕ್ತವಾಗ್ತಾ ಇತ್ತು. ಈಗ ಈ ಸುರಂಗ ಮಾರ್ಗಕ್ಕೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. 25,000 ಕೋಟಿಯನ್ನ ವೆಚ್ಚ ಮಾಡಿಬಿಟ್ಟು ಸುರಂಗ ಮಾರ್ಗವನ್ನು ಕಟ್ಟುವಂತ ಅವಶ್ಯಕತೆ ಇದೆಯಾ? ಅದರಿಂದ ಹೇಗೆ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ.